ಎಲ್ರಿಗೂ ನಮಸ್ಕಾರ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನಗೆ ಕರೆಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಗೊಲ್ಲಾಳೇಶ್ವರ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಲಾ ಸಿಂಚನ ಮೆಲೋಡಿಸ್ನ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಈಗ ತಮ್ಮೆಲ್ಲರನ್ನು ರಂಜಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ. ನಮ್ಮೆಲ್ಲ ಕಲಾವಿದರು ಏನಪ್ಪಾ ಅಂತಂದ್ರೆ ಇಲ್ಲಿಯವರೆಗೆ ನಮ್ಮೆಲ್ಲರನ್ನು ಜಾನಪದ ಮುಖಾಂತರ ಹಾಗೂ ಗಾಯನದ ಮುಖಾಂತರ ರಂಜಿಸಿದ್ರು. ನಾನು ಒಂದಿಷ್ಟು ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣೆಯನ್ನ ತಮ್ಮನ್ನು ತಗೊಂಡ್ಬರ್ತಾ ಇದ್ದೇನೆ. ಇಲ್ಲಿಯವರೆಗೆ ಏನು ಕಾರ್ಯಕ್ರಮ ಮಾಡಿದ್ರಲ್ಲ ಇವರೆಲ್ಲರೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಮನುಷ್ಯರದಾರ್ರಿ. ಏನದಾರ್ರಿ? ಮನುಷ್ಯರದಾರ. ಎಲ್ರು ಮನುಷ್ಯರದಾರ. ಇಲ್ಲ ನಾ ಏನದನಪ್ಪ ಅಂದ್ರ ನಾನು ಮನುಷ್ಯನದ. ಇಲ್ಲಿಯವರೆಗೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೀಡಿದ್ರು. ನಿಮಗೆ ಖುಷಿ ಅನಿಸಿದ್ರೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಪ್ರೋತ್ಸಾಹಿಸಬೇಕಾದ ನಮ್ಮನ್ನು ವಿನಂತಿಸ್ಕೊಳ್ತಾ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಗೊಲ್ಲಾಳೇಶ್ವರ ಜಾತ್ರೆ ಒಂದು ಪುರಾತನ ಒಂದು ಇತಿಹಾಸವನ್ನು ಉಳಿಸ್ತಕ್ಕಂಥ ಜಾತ್ರೆ, ಪವಿತ್ರವಾದ ಸ್ಥಳ. ನಾವು ಇಲ್ಲಿ ಬಂದಿದ್ದು ನಮಗೆ ಪುಣ್ಯ ಅಂತ ಭಾವಿಸ್ತಾ ಈ ಒಂದು ಗೊಲ್ಲಾಳೇಶ್ವರ ಜಾತ್ರೆಯ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇನ್ನೊಂದೇನಂದ್ರ ಜೀವನದೊಳಗ ಹೈಟ್ ಇದ್ರೂ ಪ್ರಾಬ್ಲಮ್, ಗಿಡ್ ಇದ್ರೂ ಪ್ರಾಬ್ಲಮ್. ನೋಡ್ರಿ, ಜೀವನದೊಳಗ ಹೈಟ್ ಇದ್ರೂ ಪ್ರಾಬ್ಲಮ್, ಗಿಡ್ ಇದ್ರೂ ಪ್ರಾಬ್ಲಮ್. ನೋಡ್ರಿ, ನಿಮ್ಗೆ ಹೈಟ್ ಇದ್ದವ್ರಿಗೆ ಲಾಭ ಆಗೈತು ಅಥವಾ ನಷ್ಟ ಆಗೈತು ನನಗೆ ಗೊತ್ತಿಲ್ಲ. ಆದ್ರೆ ನಮಗ ಗಿಡ್ ಇರೋದ್ರಿಂದ ಒಂದು ಲಾಭ ಆಗೈತಿ. ಅದು ಏನು ಲಾಭ ಆಗೈತಪ್ಪ ಅಂದ್ರ ನಾವು ಎಲ್ಲಿ ಹೋದ್ರೂ ಖರ್ಚು ಕಡಿಮೆ ಬಂದಪ್ಪ. ಎಲ್ಲಿ ಹೋಗಿರೋ ನಾವು ಖರ್ಚು ಕಡಿಮೆ ಬಂದ್ರು. ಬಸ್ನ್ಯಾಗ ಹೋಗ್ಬೇಕಾದ್ರೆ ನಮ್ಗೆ ಯಾರು ಟಿಕೆಟ್ ತಗೋದು ಕೇಳಂಗಿಲ್ಲ. ಕಂಡಕ್ಟರ್ ಬರ್ತಾರೋ ಯಾವ್ದೋ ಕಾನ್ವೆಂಟ್ ಹೋಗೋ ಹುಡುಗಿರ್ಬೇಕ ತಿಳ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೋ. ನಾವು ಟಿಕೆಟ್ ಕಲ್ಸಲ್ಲ, ಮನೆಗೆ ಹೋಗ್ಬಿಡ್ತಾನೋ. ಇನ್ನೊಂದೇನು, ನೀವು ಅಂಗಿ ಹೊಲಿಸ್ಬೇಕಾದ್ರೆ ಏನ್ ಮಾಡ್ತೀವಿ? ಎರಡು ಮೀಟರ್ ಪ್ಯಾಂಟ್ ಪೀಸ ಶರ್ಟ್ ಪೀಸ ಕಟ್ ಮಾಡಿಸ್ಬಿಡ್ತೀವಿ. ನಾವೇನು ಹಂಗಿಲ್ರಿ, 1.5 ಮೀಟರ್ ಪ್ಯಾಂಟ್ ಅಂಗಿ ರೆಡಿ ಮಾಡಿಸ್ಬಿಡ್ತೀವಿ ನಾವು. ಇನ್ನೊಂದೇನಪ್ಪ ನಮ್ಗೆ ಲಾಭ ಅಂದ್ರೆ ಬಸ್ನ್ಯಾಗ ಹೋಗ್ಬೇಕಾದ್ರ ಬಸ್ ರಶ್ ಇತ್ತಂದ್ರ ನಮಗ ಸೀಟ್ ಸಿಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಯಾರ ತೊಡಿ ಮ್ಯಾಲ ಕರ್ಕೊಂಡು ಕೂತ್ ಬಿಡ್ತಾರ. ಹಿಂಗ ಇನ್ನೊಂದು ಘಟನೆ ಹೇಳ್ತಿದ್ರಿ ಅಂದಾರ, ಮನ್ಯಾಗ ರೊಕ್ಕ ಬಿಟ್ಟು ಬಂದ್ಬಿಟ್ಟಿದ್ದ ನಾ ಪರ್ಸ್. ಹಂಗ ಬಸ್ ಹತ್ತಿ ಬಿಟ್ಟೇನಿ, ಕಿಸಿರಾಗ ಹಾಕ್ತಾನ 1 ರೂಪಾಯಿ ಸಿಗೋದು. ನಾವು ಹಾಕ್ತೀನಿ ನಾನು. ಹಿಂಗೊಬ್ರು ಅಕ್ಕೋರ್ ಕೂತಿದ್ರು, ಅವ್ರು ವಿನಂತಿ ಮಾಡ್ಕೊಂಡಿಲ್ಲ, ಹೆಂಗಾರ ಮಾಡಿ ಕಂಡಕ್ಟರ್ ಅವರಿಂದ ಬಚಾವ್ ಮಾಡ್ರಿ ಅಂದೆ. ಅವ್ರಾದ್ರು ಯಪ್ಪ ನನ್ನ ಮಗ ಇದ್ದಾನ ಅಂತ ಬಾಜು ಕರ್ಕೊಂಡು ಬಂದ್ಬಿಟ್ರು. ಇನ್ನು ಅವರು ಹೇಗೆ ಕಳಿಸ್ಬಾರ್ದು, ನಾನು ಕಳಿಸ್ಬಾರ್ದು. ಹಂಗೊಂದು ಉಪಾಯ ಮಾಡಿದ. ಏನು ಉಪಾಯ ಮಾಡಿದಪ್ಪ ಅಂದ್ರೆ ಕಂಡಕ್ಟರ್ ಟಿಕೆಟ್ ತಗೊಂತ ಹತ್ರ ಬರ್ತಿದ್ರ ನಾ ಶುರು ಮಾಡಿಬಿಟ್ಟೆ. ಏನ ಇದು ನೋಡಿ ಕಂಡಕ್ಟರ್ ಅಂದ್ರು ಎಷ್ಟರ ಒಳಗಡೆ ಕೂಸೋದು. ಅದಕ್ಕೆ ಹಾಗೆ ಕೊಡ್ತಾರೆ, ಬಂದ ಮಾಡಿದ್ರೆ ಬಾಯ್ ಬಿಸ್ಕೆಟ್ ತಿನ್ಸೋದಕ್ಕ. ನಿನ್ನ ಹತ್ರ ದುಡ್ಡು ಇರಲಿಲ್ಲ ಅಂದ್ರೆ ನನ್ನ ಹತ್ರ ನಮಗ 100 ರೂಪಾಯಿ ಕೊಟ್ಟು ಹೋಗ್ಬಿಟ್ರು. ಹೆಂಗ ನಮ್ಮ ಮೇಲೆ ನಾವೇ ಹಾಸ್ಯವನ್ನ ಮಾಡ್ಕೊಳ್ಬಹುದ್ರಿ. ಈಗ ಇನ್ನೊಂದೇನಂದ್ರ ಬೆಳಿಗ್ಗೆ ಆದ ತಕ್ಷಣ ಏನ್ ಕೂಗ್ತದಾರೆ? ಕೋಳಿ ಅಲ್ಲ, ಹುಂಜ ಕೂಗ್ಬೇಕು. ಹುಂಜ ಯಾರು ಗೊತ್ತಾಯ್ತು? ಹುಂಜ ಬೇರೆ ಯಾರು ಅಲ್ಲ, ಕೋಳಿಯ ಗಂಡ. ಅವು ಮರಿ ಆಗಿರ್ತಾವು. ಹುಂಜ ಏನ್ ಕೂಗ್ಲತ್ತ ನೋಡ್ರಿ. ಹುಂಜ ಕೂಗಂಗಿಲ್ಲ, ಮನುಷ್ಯ ಕೂಗ್ತಾನೆ. ಊಟ ಎಲ್ಲೈತಪ್ಪ ಹುಂಜದ್ರಿ? ಧ್ವನಿ ಕರೆಕ್ಟ್ ಇದ್ರೆ ಜೋರಾದ ಚಪ್ಪಾಳೆ. ಬರ್ರಿ, ಜೋರಾದ ಚಪ್ಪಾಳೆ ಬರ್ಲಿ ಗಟ್ಟಿಯಾಗಿ. ಸೂಪರ್. ಎಲ್ಲ ಕರೆಕ್ಟ್ ಇರ್ಬೇಕ್ರಿ ಇದು ಮಾಡ್ಬೇಕಾರ. ಏನಾದ್ರು ಸಣ್ಣ ಮುಗಿದ ಹೋಯ್ತು, ಅರ್ಥ ಆಗಿರ್ಬೋದ್ರಿ. ಇನ್ನು ಮುಂದೆ ಹೋಗ್ಬೇಕಾರ ಇವಾಗ ಹೇಳತಿ ಬರ್ರಿ, ಜೋರ ಚಪ್ಪಾಳೆ ಬರ್ರಿ. ಇನ್ನ ಕೋಳಿ ಹೋಗ್ಬೇಕಾದ್ರ ಇವ್ರ ಮಕ್ಕಳ್ರಿ
ಬರೀ ಮನುಷ್ಯರ ಮಕ್ಕಳ ಹೆಸರು ನೋಡಿಲ್ಲ. ಇವ್ರ ಮಕ್ಕಳು ಯಾರು? ಕೋಳಿ ಮರಿಗಳು. ಶುರು ಮಾಡಿದವು. ಬಲ್ಲಿ ಜೋರ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಕೋಳಿ ಮರಿ ಧ್ವನಿ ಮಾಡ್ಬೇಕಾದ್ರ ಹುಂಜ ಏನ್ ಮಾಡ್ತದಪ್ಪ ಅಂದ್ರ ಕೋಳಿ ಕರ್ತೈತ್ರಿ. ನೋಡ್ರಿ, ಯಾವುದೇ ಗಂಡು ಪಕ್ಷ ಆಗಲಿ ಹೆಣ್ಣು ಪಕ್ಷಿ ಬಿಡ್ತಿರಂಗಿಲ್ಲ. ಆದ್ರ ಮನುಷ್ಯರು ಹಂಗಿಲ್ರಿ. ಹೊರಗಡೆ ಬರ್ಬೇಕಾದ್ರೆ ಆ ಕಡೆಯಿಂದ ಹೊಟ್ಟೆಗ ನಾಶ ಮಾಡಿ ಬರ್ತಾರೆ. ಸುಮ್ಮನೆ ಮನೆಯಾಗ ಕೇಳೋದು, ಏನ ತಿನ್ನಾಕಿ ಏನ್ ಮಾಡಿ ಒಟ್ಟ ಅನ್ನೋದು. ಹೊರಗಡೆ ತಿನ್ಬೇಕಂದ್ರೆ ಮನ್ಯಾಗ ಬೈತಾರ. ಸುಮ್ಮನೆ ಏನ ಹಂಗೆ ಕೇಳೋದ್ರಿ. ಆದ್ರೆ ಹುಂಜ ಕೋಳಿ ಹಂಗಿಲ್ರಿ, ಭಾಳ ಅನ್ಯವಾಗಿರ್ತಾವ. ಹುಂಜಿಗೆ ನಿನ್ ಮುಂದೆ ಹೇಳ್ತೀನಿ, 100 ಹೆಂಡತಿಯರು ಇರ್ತಾರ. ಹುಂಜಿ ಮಾತ್ರ ಒಂದೇ ಇರ್ತದ. ಯಾಕೆ ಕೋಳಿ ಮೇಲೆ ಭಾಳ ಪ್ರೀತಿ ಇರ್ತದ, ಕೋಳಿ ಅನ್ಸಿರ್ತದ. ನೋಡಿ ಹೆಂಗ ಇರ್ತದ ಹುಂಜ, ಭಯ ಕಾಟ ಹೋಗದ್ರಿ ಹೆಂಗ. ಬಲ್ಲಿ ಜೋರ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಸೂಪರ್. ಹಾ, ಹಿಂಗ ಕೈತೈತಪ್ಪ ಹುಂಜ. ಇನ್ನ ಹುಂಜ ಕೋಳಿಗಳ ಜೀವನ ಹಿಂಗ ಹಿಡಿಬೇಕಾದ್ರೆ ನಾಯಿಗಳು ಕಡ್ದಾಡ್ತಾವ. ಕಡ್ದಂಗ ಬೈದಾಡ್ತಾವ್ರಿ. ನಾವು ಮನುಷ್ಯರು ಏನಾದ್ರು ಜಗಳ ಹಿಡಿದ ನಾಯಿಗಳಿಗೆ ಹೋಲಿಸ್ತಾರೆ. ಯಾಕಪ್ಪ ಅನ್ಕೊಂಡು ಕಾರಣ ಇಲ್ಲ. ನಾಯಿಗಳು ನಾಯಿ ಕಂಡ್ರೆ ನಾಯಿ ಬರಂಗಿಲ್ಲ. ಒಂದ್ ನಾಯಿ ಅವ್ರ ಮನೆ ಒಂದು ಹೋಗಿತ್ತು, ಈ ನಾಯಿ ಓಡಾಡ್ಸಿ ಕಳ್ದ್ಬಿಟ್ಟಿತ್ತು. ಅವಾಗ ನಮ್ಮ ಮನೆ ಹತ್ರ ಬಂದು ನೋಡ್ಕೊಂಡು ಅಂತ ಹೇಳ್ತಾವ. ಆ ನಾಯಿ ಅವ್ರ ಮನೆ ಮುಂದೆ ಹೋಗ್ಬೇಕಾದ್ರೆ ಕಡ್ದಿರೋ ನಾಯಿ ಕಡ್ಸ್ಬಿಟ್ರು ನಾಯಿ ಮನೆ ಒಂದು ಹೊಟ್ಟಿತ್ತು. ಇನ್ನೊಂದು ಏನಂದ್ರಿ ಪ್ರಾಣಿ ಒಳಗ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ, ಈ ನಾಯಿಗಳು ಇನ್ನೊಂದು ನಾಯಿ ಮುಂದೆ ಬಹಳ ಸ್ಟೇಟ್ ಮಾಡ್ಕೊಂಡು ಹೋಗಂಗಿಲ್ಲ. ಯಾವಾಗ ನಾಯಿ ಹೋಗಿರ್ತಾವ, ಬಾಳೆ ಹಾಕಿಸ್ಕೊಂಡ್ ಬಂದ್ರೆ ನೋಡಾಕ ಹೋಗ್ತಾವನ ಕಡಿಮೆ ಬಿಡ್ಲಿ ಅಂತ ಓಡಾಡ್ಸಿ ಕಡ್ದು ಬಿಡ್ತಾವು. ಹಿಂಗ ಒಂದ್ ನಾಯಿ ಹೋಗಿದ್ರೆ ಅವ್ರ ಮನೆ ಮುಂದೆ ಹತ್ರ ಏನು ಕಡಿಸ್ಕೊಂಡಿರ್ತ ನಾಯಿ ಅವ್ರ ಮನೆ ಮುಂದೆ ಕಡ್ದ್ರ ನಾಯಿ ಬರ್ತಿತ್ತು. ಯಾವ ರೀತಿ ನಾಯಿಗಳು ಜಗಳ ಮಾಡ್ತಾವ ನೋಡಿ. ಹೀಗೆ ನಾಯಿಗಳು ಬೈದಾಡ್ತಿದ್ವಲ್ಲ, ನಾಯಿ ಮನೆ ಸುಂದರಂಗಿಲ್ಲ. ನಾಯಿಗಳಿಗೆ ಜಗ ಹಚ್ಚಿ ಮಜಾ ತಗೋತಿರ್ತಾವ. ಆ ಕಣ್ಣಿಂದ ಉಸ್ಕಿನ ಬುಕ್ಕಿನ ಮೇಲೆ ಮಲ್ಕೊಂಡಿರ್ತೀವಿ. ಬ್ಯಾಸಿಯಾಗ ತಂಪು ಹಿಡ್ಕೊಂಡು ಮಲ್ಕೊಂಡಿರ್ತೀವಿ. ಯಾವ್ದು ಬಿಡ್ತೀವ ನಾಯಿ ಮರಿ ಓಡಿ ಬಂದು ಆ ಕಣ್ಣಿಂದ ಬಿಡಬೇಡವ ಓಡಿ ಹೊಂಟಾನ, ಓಡಾಡಿಸಿ ಕಡ್ದಿಲ್ಲ ಅಂತ ಹೇಳ್ತಿರ್ತಾವ. ಇನ್ನು ನಾಯಿಗಳ ಜಗಳ ಹೀಗಿರ್ಬೇಕಾದ್ರ ಇನ್ನೊಂದು ವಿಶೇಷವಾಗಿ ಆಂಬುಲೆನ್ಸ್ ಧ್ವನಿ ಮಾಡ್ತಾವ. ಒಂದು ಧ್ವನಿ ಮಾಡ್ತೀನಿ ಯಾವ್ದಂತ ಅವ ಹೇಳ್ಬೋದು. ಒಂದು ಆಂಬುಲೆನ್ಸ್ ಧ್ವನಿ ಯಾವ ರೀತಿ ಇರ್ತದ? ಯಾವ್ದು? ಅಗ್ನಿಶಾಮಕ ವಾಹನದ ಒಂದು ಸೈಲೆಂಟ್ ಶಬ್ದ. ಇನ್ನೊಂದು ಆಂಬುಲೆನ್ಸ್ ವಾಹನ ಹೆಂಗ್ ಧ್ವನಿ ಮಾಡ್ತದೆ? ಕರೆಕ್ಟ್ ಅನ್ಸಿದ್ರೆ ಮಾತ್ರ ಜೋರಾದ ಚಪ್ಪಾಳೆ. ಬಲ್ಲಿ ಜೋರ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಸೂಪರ್. ಮತ್ತಷ್ಟು ನಿಮಗೆಲ್ಲ ಮುಂದಿನ ಭಾಗದಲ್ಲಿ ಮುಂದುವರಿಸ್ತೇನೆ. ಖುಷಿ ಅನಿಸಿದ್ರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು. ಸೂಪರ್ ಸೂಪರ್. ಗೋಪಾಲ ಮುಗಾಸ್ ಅವರ ಕಾರ್ಯಕ್ರಮ. ಥ್ಯಾಂಕ್ ಯು. ಈಗಾಗಲೇ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬಲ್ಲಿ ಈಗ ನಮ್ಮ ಗೋಪಾಲ್ ಇಂಚಿಗೇರಿ